ಸೆಲೆಕ್ಷನ್ ಒಬ್ಬರೇ ಲೋಕಲ್ ನೋಡೋಣ ತೆಗೆದಾಗಿನ ಪ್ರೊಫೈಲ್ ಹುಡುಕಿ ಸೆಲೆಕ್ಷನ್ ಮಾಡಿ ಎಸ್ ಅಂತ ಅವ್ರ ಬಗ್ಗೆ ಮಾಹಿತಿ ತಗೊಂಡು ಹುಡುಗಳ ಕೂಡಿ ಬಂದು ಡೀಲರ್ ಇನ್ನೊಂದು ನಮ್ಮ ಬಂಟೂರಿನ ಫ್ರೆಂಡ್ ಏನು ಇವರು ಅಂದ್ರೆ ತಂದು ಇವರು ಫ್ರೆಂಡ್ ಏನು ಅವ್ರದ್ದೊಂದು ಬಂದಿತ್ತು ಹುಬ್ಳ್ಯಾಗ ರಿಟೈರ್ಡ್ ಬಿ ಎಸ್ ಎನ್ ಎಲ್ ಆಫೀಸರ್ ಇವರು ನಮ್ಮ ಇವ್ರ ಬ್ರದರ್ ಇದಕ್ಕೆ ವೈಷ್ಣೋದೇವಿ ಹೋಗಿತ್ತು ಆದ್ರ ಹುಡುಗನ ತಂದಿ ಫೋನ್ ಮಾಡಿ ಫ್ರೈಡೇ ಕೊಡಂದ್ರಿ ಐತಿ ಫ್ರೈಡೇ ನಮ್ಮ ಮಗಳು ಬರ್ತಾ ಹಿಂಗ ಟಾರ್ಗೆಟ್ ಇದು ಲವ್ ಜಿಹಾದ ಇದು. ನಾವು ಹಿಂದೂ ರಾಷ್ಟ್ರ ಸೇನೆ ನಾವು ಕರ್ನಾಟಕ ರಾಜ್ಯ ಪ್ರವರ್ತಕರು. ನಾವು ಹೇಳಿದಾಗ ಎಲ್ಲರೂ ಏನ್ ಮಾಡ್ತಾರೆ, ಬರೀ ಜಾತಿ ಪಕ್ಷ ಇದಂತ. ಅವ್ರಿಗೆ ಯಾವ್ದು ಪಕ್ಷ ಇಲ್ರಿ, ಯಾವ್ದು ಜಾತಿ ಇಲ್ಲ. ಈ ಲವ್ ಜಿಹಾದಿಗ ಐತಲ್ಲ, ಅವ್ರು ಜಿಹಾದಿಗಳು ಕೃತ್ಯನೇ ಇದು. ಇದೇ ರೀತಿ ಆದಾಗ ಅಟ್ಲೀಸ್ಟ್ ಇಂಥ ಒಂದು ಕೃತ್ಯ ಆದಾಗ ನಾವೆಲ್ಲ ಎಚ್ಚೆತ್ಕೋಬೇಕು. ನಾವ್ ಹೇಳಿದ್ರೆ ನೀವು ಬಡ್ಕಾವ್ ಭಾಷಣ ಕೊಡ್ತೀರಾ, ನೀವು ಈ ತರದ ಹೇಳಿಕೆ ಕೊಡ್ತೀರಾ, ನಮ್ಮ ಮೇಲೆ ಅಪವಾದ ಮಾಡ್ತಾರೆ. ಆದ್ರೆ ಈ ತರ ಆದಾಗ ಎಷ್ಟು ನೋವು ಆಗ್ತೈತೆ ಹೇಳಿ. ಈಗ ಯಾರು ವಾಪಸ್ ತರ್ತಾರೆ ಹೇಳಿ? ಏನೇ ಹೋರಾಟ ಮಾಡ್ಬೋದು, ಏನೇ ಮಾಡ್ಬೋದು, ಆ ಹುಡುಗಿ ವಾಪಸ್ ಬರಲ್ಲ. ಆಮೇಲೆ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಈಗ ನೋಡ್ರಿ, ಯಾರು ವಾಪಸ್ ತರ್ತಾರೆ? ಈಗ ನಮಗ್ ಬಹಳ ಬೇಜಾರಾಗ್ಬಿಡುತ್ತೆ. ಇದ್ರಲ್ಲೂ ಕೂಡ ಪಕ್ಷ ಮಾಡಕ್ ಹೋಗ್ತಾರಲ್ಲ. ಅದು ನಮ್ಮ ಸಮುದಾಯ ಇಂಥವ್ರು ಒಬ್ಬೊಬ್ರು ಎಲ್ಲೋ ನಮ್ಮ ಸನಾತನ ಧರ್ಮದ ಬಿಟ್ಟು ನಮಗೆ ಎಷ್ಟು ನೀವು ನಿನ್ನೆ ಹೇಳಿದ್ರಿ ಟಿವಿಯಲ್ಲಿ, ನಾವು ನಿನ್ನೆ ಬರ್ಬೇಕಂತ ಬಾಳ ಆಯ್ತು ನೋವು ನಿಮ್ದು ನಮಗೆ. ಯಾಕಂದ್ರೆ ನಾವು ನೀವು ಆತ್ಮೀಯ ಬೆಳೆದಂತಾರ ಎಷ್ಟು ಸಂಕಟ ಆದ್ರೂ ಬಂಗ ಈ ನಿಮ್ದು ಅದನ್ನ ನಿನ್ನೆ ನೋಡೇ ನಮ್ಗೆ ತಡ್ಕೊಳಕ್ ಆಗಿಲ್ಲ. ಇಡೀ ಹುಬ್ಬಳ್ಳಿ ನಗರನೇ ಯಾವುದೇ ಜಾತಿ ಅಂಜುಮನ್ ಸಂಸ್ಥೆ ಅದಕ್ಕೆ ಎಲ್ಲರೂ ಅದಕ್ಕೆ ಜಾತ್ಯತೀತವಾಗಿ ಯಾವುದೇ ಪಕ್ಷ ಜಾತಿ ಭೇದ ಇಲ್ಲಂಗನೆ ಬೆಂಬಲ ಮಾಡಿದ್ರು, ಆ ಖಂಡನೆ ಮಾಡಿದ್ರು. ಒಂದು ದುರಾದೃಷ್ಟ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯ ಗೃಹ ಸಚಿವರು ಅಂತ ಎಂತ ಹೀನ್ ಕೆಲಸ ಮಾಡ್ತಾರೆ. ಅಷ್ಟು ಬಹುಶಃ ಇದು ಒಳ್ಳೆ ಸಂದರ್ಭ ಅನ್ಸತ್ತಿದೆ. ಹೀನ್ರಿಗೆ ನಾವು ಬೆಂಬಲ ಮಾಡಬಾರ್ದು, ಒಳ್ಳೆಯವ್ರಿಗೆ ಮಾಡ್ಬೇಕು ಅನ್ನೋದು ಬಹುಶಃ ದೇವರೇ ನೋಡವ್ರು ಎಂತ ಕೆಟ್ಟ ಕೆಲಸ ಮಾಡ್ತಾರೆ. ಇವಾಗಾದ್ರೂ ಅವ್ರು ಅಟ್ಲೀಸ್ಟ್ ಹೇಳಿಕೆ ಕೊಡಬಹುದು. ನಿಮ್ಮ ಪಕ್ಷದ ಇವರೇ ಆಗಿ ಅಟ್ಲೀಸ್ಟ್ ಇವಾಗೂ ಹಿಂದೂಗಳ ಪರವಾಗಿ ನಿಲ್ಲಲ್ಲ ಅಂದ್ರೆ ಇನ್ ಯಾವಾಗ ನಿಲ್ತಾರೆ? ನಾಚಿಕೆ ಆಗುತ್ತೆ ಅವ್ರಿಗೆ. ಅಲ್ರಿ, ಇಂತ ದೇಶದ್ರೋಹಿಗಳಿಗೆಲ್ಲ ಇದು ಮಾಡಬಾರ್ದ್ರಿ, ಸೊಪ್ಪ ಹಾಕ್ಬಾರ್ದು. ಇದೆಲ್ಲ ಜಿಹಾದಿಗಳು, ಈ IS ಉಗ್ರಗಳು, ಇವರೆಲ್ಲ ಕನೆಕ್ಟೆಡ್. ಇವರು ಇದು ಯಾರು ಪ್ರೀತಿ ಮಾಡಿ ಮದ್ವೆ ಆಗ್ತಾರೆ, ಯಾರು ಕೊಲೆ ಮಾಡ್ತಾರೆ, ಇದೆಲ್ಲ ಜಿಹಾದಿಗಳು ಕೃತ್ಯ. ಇದನ್ನ ತಗೊಂಡು ಹೋಗಾದ್ರೆ ಎಕ್ಸ್ಪೋರ್ಟ್ ಮಾಡ್ತಾರೆ, ರೇಪ್ ಮಾಡ್ತಾರೆ, ಅತ್ಯಾಚಾರ ಆಗ್ತಾರೆ. ಎಷ್ಟು ಸಾವಿರಾರು ಆಗಿದಾವ ಈ ತರ ಘಟನೆ ಪೂರ್ತಿ ರಾಷ್ಟ್ರದಲ್ಲಿ. ಯಾರು ಇದು ಅಟ್ಲೀಸ್ಟ್ ಒಬ್ಬ CM ಆಗಿ ಜವಾಬ್ದಾರಿ ಮಾಡೇನ್ರಿ? ನಾಚಿಕೆ ಆಗ್ಬೇಕು ಅವ್ರಿಗೆ. ಅಲ್ಲ, ಹೇಳಿಕೆ ಏನ್ ಹೇಳ್ತಾರೆ, ಅವ್ರವ್ರ ವೈಯಕ್ತಿಕ ಅಂತಾರಲ್ರಿ, ವೈಯಕ್ತಿಕ ಏನ್ರಿ? ಇದು ಕೊಲೆ ಆಗೈತೆ, ನಾಚಿಕೆ ಆಗ್ಬೇಕು ಅವ್ರ ಜೀವನಕ್ಕೆ. ಪ್ರೀತಿ ಅಂತ ಯಾರಂತಾರ್ರಿ? ಇದು ಪ್ರೀತಿ ಅಂತ? ಇದು ಜಿಹಾದ್, ಇದು ಲವ್ ಜಿಹಾದ್. ಇದು ನಮ್ಮ ದೇಶದಲ್ಲಿ ಎಲ್ಲಾ ಯುವತಿಯರು ಅಟ್ಲೀಸ್ಟ್ ಇನ್ಮೇಲಾದ್ರೂ ಎಚ್ಚೆಚ್ಕೋಬೇಕು. ಕಾಲೇಜ್ ಹುಡುಗಿಯರೆಲ್ಲ ಅದಾದ್ರೂ ಒಂದು ಲಿಂಕ್ ನಮ್ಮರಿಗೆ ಅನ್ಯಾಯ ಆದಾಗ, ಆದ್ರೆ ನಮ್ ಲಾಡ್ ಸಾಹೇಬ್ರು ನಮಗೆ ಬಹಳ ಏನಂದ್ರೆ ಲಾಡ್ ಸಾಹೇಬ್ರು ನಮ್ಮ ಇವರಾಗ್ಲಿ ಪ್ರಸಾದ್ ಅಮ್ಮಯ್ಯರ್ ಅಲ್ಲಿ ನೋಡಿ ಹೆಬ್ಬಾಳ್ಕರ್ ಬಂದದ್ದು, ಅವರು ಜಾತ್ಯಾತಿ ಎಲ್ಲಾರು ಪಕ್ಷಕ್ಕೆ ಬಂದೋದು. ನೀವೇನ್ ದೊಡ್ಡ ಈಗ ಎಲ್ಲರ ಬಗ್ಗೆ ಗೌರವ ಇರೋದಕ್ಕೆಲ್ಲ ಮಾನವೀಯತೆಯಿಂದ ಬಂದೋದು. ನೋಡ್ರಿ, ಹೆಬ್ಬಾಳ್ಕರ್ ಎಷ್ಟೊತ್ತಿಗೆ ಬಂದಿದ ಕುತ್ಕೊಂಡು. ಆದ್ರೂ ನಾನ್ ಹೇಳ್ತೀನಿ ನೋಡ್ರಿ, ಗಲ್ಲಿಗೆ ಏರ್ಸೋರ್ಗು ಬಿಡಬಾರ್ದು ಅವನಿಗೆ. ಎಲ್ಲಾರು ಕೂಡ ಹಿರೇಮಠ್ರೆ, ಈ ಹೋರಾಟ ಎಲ್ಲಿವರೆಗೂ ಆಗ್ಬೇಕಂದ್ರೆ ಗಲ್ಲಿಗೆ ಏರ್ಸೋರ್ಗು ಬಿಡಬಾರ್ದು. ಯಾರು ಕೂಡ ನೀವು ಇಲ್ಲಿ ನೋಡ್ರಿ, ಯಾರು ಇದು ಹಿಂದ ಏಟ್ ಹಾಕ್ಬಾರ್ದು. ಎಲ್ಲಾ ಹಿಂದೂ ಪರ ಸಂಘಟನೆ, ಪಕ್ಷರಾಗಿರ್ಲಿ. ನಮ್ದು ಪಕ್ಷ ಏನ್ ಬಿಜೆಪಿ ಕಾಂಗ್ರೆಸ್ JDS ಅಲ್ರಿ. ನಮ್ಮ DNA ಹಿಂದುತ್ವ, ಸನಾತನ ವೈದಿಕ ಧರ್ಮ ನಮ್ದು. ನಾವ್ ಅದ್ರ ಪರವಾಗಿ ನಿಲ್ಬೇಕಾಗೈತಿ. ಈಗ ಎಲ್ಲರೂ ದಯಮಾಡಿ ಇದನ್ನ ಅವ್ರಿಗೆ ಗಲ್ಲಿಗೆ ಏರ್ಸೋವರೆಗೂ ಎಲ್ಲರೂ ಸಹಕಾರ ನಿಲ್ಬೇಕು. ನಾವು ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದೊಳಗೆ ಎಲ್ಲರೂ ನಿಲ್ಬೇಕು ಇದಕ್ಕೆ. ಇಡೀ ಸಂತ ಸಮಾಜದಿಂದ, ಹಿಂದೂ ರಾಷ್ಟ್ರ ಸೇನೆಯಿಂದ ಹಾಗೂ ಎಲ್ಲಾ ಹಿಂದೂ ಪರ ಸಂಘಟನೆಯವರು, ಎಲ್ಲಾ ಹಿಂದೂಗಳು ಪ್ರತಿಯೊಬ್ರು ಇಲ್ಲಿ ಜಾತಿ ಪಕ್ಷ ಎಲ್ಲ ಭೇದ ಬಿಟ್ಟು ಇದಕ್ ನ್ಯಾಯ ಸಿಗೋವರೆಗೂ ಯಾರು ಕೂಡ ಇದಕ್ಕೆ ನ್ಯಾಯ ಸಿಗೋವರೆಗೂ ಬಿಡಬಾರ್ದು. ಅವನಿಗೆ ಗಲ್ಲಿಗೆ ಏರಿಸಲೇಬೇಕು. ಬೇರೆ ರಾಜ್ಯದಲ್ಲಿ ಶೂಟ್ ಆನ್ ಸೈಟ್ ಮಾಡ್ತಾರೆ.
ಬುಲ್ಡೇಜರ್ ಹೊಡೆದ್ಬಿಡ ಸ್ಟ್ರಿಕ್ಟ್ ಆಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.